ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ, ಹಾಗಿದ್ರೆ ನಮ್ದು ಒಂದು ಕಂಡೀಷನ್ ಇದೆ. ಮನೆ ತುಂಬಬೇಕು ಅಂದ್ರೆ ಬರೀ ಮಕ್ಕಳಿಂದ ಆಗಲ್ಲ, ಮನೆಯವರೆಲ್ಲ ಒಟ್ಟಿಗೆ ಇರ್ಬೇಕಲ್ವಾ? ತಾತ, ಒಂದು ಮನೆ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ. ಆದರೆ ಅದು ಮತ್ತೆ ರಿಪೀಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಸತ್ಯ ಮಾವ ಮತ್ತೆ ಮನೆಗೆ ವಾಪಸ್ ಬರೋ ಥರ ಆಗಬೇಕು. ನಿಜ ತಾತ, ಇವತ್ತು ನಿಮ್ಮ ಬರ್ತ್ಡೇ, ಮನೆಗೆ ಬನ್ನಿ ಅಂತ ಎಷ್ಟು ಕರೆದ್ರು, ಮನೆಗೆ ಬಂದು ನಿಮ್ಮ ಮನ್ಸಿಗೆ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರು ಗೊತ್ತಾ. ಎಷ್ಟು ಕರೆದ್ರು ಬರಲಿಲ್ಲ. ಸತ್ಯ ಮಾವ ಬಂದರೆ ಈ ಮನೆ ತುಂಬ್ದಂಗಿರುತ್ತೆ. ಪ್ಲೀಸ್ ಅವ್ರನ್ನ ಕರೆಸಿ. ಸೀತಾ, ಬಂದಾಗಿಂದ ನೋಡ್ತಾ ಇದ್ದೀನಿ, ಹೆಜ್ಜೆಗಳನ್ನ ಮುಂದೆ ಇಟ್ಕೊಂಡು ಬೆಳೀತಾ ಹೋಗ್ತಾ ಇದೆಯಾ. ಈ ಬೆಳವಣಿಗೆ ನಿನಗೆ ಒಳ್ಳೇದಲ್ಲ. ಹ್ಯಾಪಿ ಬರ್ಡೇ ಸರ್. Anant Lakshmi, so nice of you to come here. ಬನ್ನಿ ಬನ್ನಿ, ಅಲ್ಲೇ ಯಾಕೆ ನಿಂತ್ಬಿಟ್ರಿ? ಬನ್ನಿ ಡಾಕ್ಟ್ರೆ, ಭಾಳ ದಿವಸಗಳಿಂದ ನೀನು ನೋಡಿರಲಿಲ್ಲ. ಈಗ ನೀವು ಬಂದಿದ್ದು ತುಂಬ ಸಂತೋಷ ಆಯ್ತು. ಬನ್ನಿ. ವೆಲ್ಕಮ್ ಡಾಕ್ಟರ್ ಅನಂತ ಲಕ್ಷ್ಮಿ ಅವರೇ. ಹಲೋ ಡಾಕ್ಟರ್. ಅನಂತ್ ಲಕ್ಷ್ಮಿ, ನಿಮಗೆ ಮುಂಚೆನೇ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ಪರಿಚಯ ಇದೆ. ಆದರೆ ನಿಮ್ಗೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕಾಗಿದೆ. ನೀವು ಯಾವಾಗಲೂ ಕೇಳ್ತಿದ್ರಲ್ಲ ನಿಮ್ಮ ಮನೆ ಸೊಸೆ ಎಲ್ಲಿ ಅಂತ. ದೋ ಇಲ್ಲಿದ್ದಾಳೆ, ನಮ್ಮ ಮನೆಯ ಮುದ್ದು ಸೊಸೆ ಸೀತಾ. ಸೀತಾ, ಯಾಕೆ ಹಾಗೆ ನಿಂತ್ಬಿಟ್ಟೆ? ಬಂದಿರೋ ಗೆಸ್ಟಿಗೆ ಹಲೋ ಹೇಳು. ಇವರು ನಮಗೆ ತುಂಬಾ ಬೇಕಾದವರು, ಡಾಕ್ಟರ್ ಅನಂತ ಲಕ್ಷ್ಮಿ ಅಂತ. ನಿಮ್ಮ ಮದುವೆಗೇನೆ ಇನ್ವೈಟ್ ಮಾಡಿದ್ದೆ, ಆದರೆ ಏನೋ ಎಮರ್ಜೆನ್ಸಿ ಬರೋದಕ್ಕಾಗಲಿಲ್ಲ. ಇವತ್ತು ಬರಲೇಬೇಕು ಅಂತ ನಾನೇ ಹೇಳಿದಕ್ಕೆ ಬಂದಿದ್ದಾರೆ. ಹಲೋ ಹೇಳು. ಡಾಕ್ಟರ್, ಮಗು ಅಪ್ಪ ಅಮ್ಮ ನನಗೂ ಗೊತ್ತಾಗ್ತಾ ಇಲ್ಲ ಸೀತಾ. ಆ ಕಪಲ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಐ ಕಾಂಟ್ ರೀಚ್ ದೆಮ್. ಡೆಲಿವರಿ ಟೈಮಲ್ಲಿ ಅವ್ರು ಬಂದೇ ಬರ್ತಾರೆ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನನ್ನ ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಡಾಕ್ಟರ್, ಇವಾಗ ಏನು ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ ಸೀತಾ. ಹೆಚ್ಚಂದರೆ ಹಾಸ್ಪಿಟ್ಲಲ್ಲಿ 3 to 4 days ನಾನು ಇಟ್ಕೊಬಹುದು, ಆಮೇಲೆ ಇಲ್ಲೂ ಕಷ್ಟ ಆಗುತ್ತೆ. ನಿಮ್ಮ ಮನೆಯವ್ರಿಗೇನಾದರೂ ಈ ವಿಷಯ ತಿಳಿಸಬಹುದಾ ಸೀತಾ? ಯಾವ ಮನೆಯವರು ಡಾಕ್ಟರ್? ಮದುವೆ ಆಗದೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ವಿಷಯ ಗೊತ್ತಾದ ತಕ್ಷಣ ಅಣ್ಣ ಅದಕ್ಕೆ ನಾನು ನಡ್ತೆಗೆಟ್ಟೋಳು ಅಂತ ಬಿಟ್ಟು ಹೋದ್ರು. ಯಾವ ಅಪ್ಪಂಗೋಸ್ಕರ ದುಡ್ಡು ಹೊಂದಕ್ಕೆ ನಾನು ಈ ನಿರ್ಧಾರ ತಗೊಂಡು ಅವ್ರಿಗೂ ವಿಷಯ ಗೊತ್ತಾದ ತಕ್ಷಣ ಅವರು ಬಿಟ್ಟು ಹೋದ್ರು ಡಾಕ್ಟರ್. ನನಗೆ ಅಮ್ಮ ಅಂತಿದ್ದಿದ್ರೆ
ಈ ಟೈಮಲ್ಲಿ ಅವ್ರು ನನ್ನ ಜೊತೆ ಇರೋರು. ಚಿಕ್ಕ ವಯಸ್ಸಲ್ಲಿ ನನ್ನ ತಾಯಿನ ನಾನು ಕಳ್ಕೊಟ್ಟೆ. ನನಗೆ ಅಂತ ಯಾರೂ ಇಲ್ಲ ಡಾಕ್ಟರ್. ನನಗೆ ಈ ವಿಷಯದಲ್ಲಿ ಸಹಾಯ ಮಾಡಿ. ನನಗೆ ಅಂತ ಇರೋರು ನೀವು ಒಬ್ಬರೇ. ಈ ಮಗು ತಂದೆ ತಾಯಿನ ಕರೆಸಿ ಡಾಕ್ಟರ್ ಪ್ಲೀಸ್. ಸೀತಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್. ಆದರೆ ಈ ಮಗು ಅಪ್ಪ ಅಮ್ಮ ಬರೋದಾಗಿದ್ರೆ ಡೆಲಿವರಿ ದಿನನೇ ಬರಬೇಕಾಗಿತ್ತು. ಈ ರೀತಿ ನನ್ನ ಕಾಲ್ಸ್ನ ಅವಾಯ್ಡ್ ಮಾಡ್ತಾ ಇರಲಿಲ್ಲ. ಅವ್ರು ಈ ಥರ ಅವಾಯ್ಡ್ ಮಾಡ್ತಾರ ನೋಡ್ತಾ ಇದ್ರೆ ನನಗೆ ಬರ್ತಾರೆ ಅಂತಾನೂ ಅನ್ನಿಸ್ತಾ ಇಲ್ಲ. ಡಾಕ್ಟರ್, ಅವ್ರು ಬರ್ತಾ ಇದ್ರೆ ಈ ಮಗುನ ನಾನು ಏನು ಮಾಡಲಿ ಡಾಕ್ಟರ್? ಯೋಚನೆ ಮಾಡಬೇಡ ಸೀತಾ. ನನಗೆ ಪರಿಚಯ ಇರೋ ಸುಮಾರು ಅನಾಥಾಶ್ರಮಗಳಿದೆ. ಅಂಥ ಆಶ್ರಮಗಳಲ್ಲಿ ಇದೊಂದು ಮಗು ಹೆಚ್ಚಾಗೋದಿಲ್ಲ ಅಂತ ಅನ್ಕೊಂತೀನಿ. ನೀನೇನು ಯೋಚನೆ ಮಾಡಬೇಡ. ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ನನ್ನ ಮಗುನ ಸೇರಿಸ್ತೀನಿ. ಇಲ್ಲ ಡಾಕ್ಟರ್, ಈ ಮಗುನ ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ಮತ್ತೇನು ಮಾಡು ಅಂತೀಯ ಸೀತಾ? ನಾನಿರೋವರೆಗೂ ಈ ಮಗು ಅನಾಥ ಅಂತ ಅದಕ್ಕೆ ಅನ್ನಿಸ್ಬಾರ್ದು. ಇವಳು ನನ್ನ ಮಗಳು ಡಾಕ್ಟರ್. ಇವಳು ನನ್ನ ಮಗಳು ಅಂತ ಹೇಳ್ಕೊಳಕ್ ನನಗೆ ಹಕ್ಕಿದ್ಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನೇ ಇವಳ ತಾಯಿ, ಇವಳೇ ನನ್ನ ಮಗಳು. ಮತ್ತೆ ನಾನು ಸಿಹಿ SRHI ಯಸ್ ಕ್ಯಾಪಿಟಲ್ ಸೀತಮ್ಮನ ಮಗಳು. ನೀವು ನನ್ನ ಅವತ್ತೇ ನೋಡಿದ್ದೀರಾ ಅಲ್ವಾ? ಸಿಹಿ, ನಾನ್ ನಿಮ್ಗೆ ನೆನ್ಪಿದ್ದೀನಾ? ನಿನ್ನನ್ನು ಮರೆಯಕ್ಕಾಗತ್ತಾ ಪುಟ್ಟ? ಚೆನ್ನಾಗಿ ನಗ್ತಾ ಇದೆ. ಅವತ್ತು ಶಾಪಿಂಗ್ ಮಾಲಲ್ಲಿ ಮೀಟ್ ಮಾಡಿದ್ವಲ್ಲ. ಯು ಆರ್ ಲಕ್ಕಿ. ಯಾಕೆ ಅಂದರೆ ನಿನಗೆ ಸೀತಾ ಅಂತ ಅಮ್ಮ ಸಿಕ್ಕಿದೆ. ಗೊತ್ತಿತ್ತ ಡಾಕ್ಟರ್ ಅನಂತಲಕ್ಷ್ಮಿ ಅವರೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.